ಬಿಜೆಪಿಯಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ನಡುವೆ ದಾವಣಗೆರೆಯಲ್ಲೂ ಕೂಡ ಅನೇಕ ಪಕ್ಷದ ವ್ಯಕ್ತಿಗಳು, ನಾಯಕರು, ಅದೇ ರೀತಿ ಪುಡಿ ಲೀಡರ್ಗಳು ಕೂಡ ಒಂದಲ್ಲ ಒಂದು ರೀತಿ ಮಾತುಗಳನ್ನ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರೇ ಆಗಮಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಹೈಕಮಾಂಡ್ ನಾಯಕರ ಮುಂದೆಯೇ ಭಿನ್ನಾಭಿಪ್ರಾಯ ಮತ್ತೆ ಸ್ಫೋಟವಾಗಿದೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಶುರುವಾದ ಅಸಮಾಧಾನ. ಮಾಜಿ ಸಿಎಂ ಯಡಿಯೂರಪ್ಪ ನಡೆಗೆ ಜಿಎಂ ಸಿದ್ದೇಶ್ವರ್ ಟೀಮ್ ಸಿಟ್ಟು. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಸ್ಫೋಟವಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಹೊನ್ನಾಳಿ ಸೇರಿ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಯಡಿಯೂರಪ್ಪ ಘೋಷಣೆ ಮಾಡಿದ್ರು. ಇದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ರನ್ನ ಕೆರಳಿಸುವಂತೆ ಮಾಡಿದೆ. ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ ರೆಬಲ್ ಆಗಿರುವ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ರನ್ನ ಸಮಾಧಾನಿಸುವ ಕೆಲಸವೂ ನಡೆಯಿತು. ಖುದ್ದು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇಂದು ದಾವಣಗೆರೆಗೆ ಭೇಟಿ ಕೊಟ್ಟರು. ನಗರ ಖಾಸಗಿ ಹೋಟೆಲ್ನಲ್ಲಿ ಪಕ್ಷದ ಮುಖಂಡರ ಸಭೆ ನಡೆಯಿತು. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಆದರೆ ಸಭೆಯಿಂದ ದೂರ ಉಳಿದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣ ಜಿಎಂಐಟಿ ಕಾಲೇಜಿನ ಅತಿಥಿ ಗೃಹದಲ್ಲಿ ಪ್ರತ್ಯೇಕ ಸಭೆ ನಡೆಸಿದ್ರು. ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭರವಸೆ ಕೊಟ್ಟರು. ಏನೇ ವ್ಯತ್ಯಾಸಗಳಿದ್ರೂ ಸಹ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಇವತ್ತು ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನು ಬಗೆಹರಿಸ್ತೇವೆ. ಇದನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಇನ್ನು ಖುದ್ದು ಜಿಎಂ ಸಿದ್ದೇಶ್ವರನ್ನ ಭೇಟಿ ಮಾಡಿ ರಾಜ್ಯ ಉಸ್ತುವಾರಿ ರಾಜ್ಯಾಧ್ಯಕ್ಷರು ಮನವೊಲಿಕೆ ಮಾಡಿದ್ರು. ಪಕ್ಷದ ಕಾರ್ಯಕ್ರಮಕ್ಕೆ ಬರಲು ಜಿಎಂ ಸಿದ್ದೇಶ್ವರ್ ನಿರಾಕರಿಸಿದ್ರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಭೆ ಬಗ್ಗೆ ಜಿಎಂ ಸಿದ್ದೇಶ್ವರ್ ಮಾತನಾಡಿದ್ದು ಹೀಗೆ. ಇಲ್ಲಪ್ಪ, ಯಾವುದು ಮೀಟಿಂಗ್ ಇಲ್ಲ. ಟೀ ಕುಡಿದ್ವಿ, ಊಟ ಮಾಡಿದ್ವಿ, ಮಾತಾಡಿದ್ವಿ, ಜನರಲ್ಲಾಗಿ ಬಂದ್ವಿ. ಇನ್ನು ಮಾಜಿ ಸಚಿವ ರೇಣುಕಾಚಾರ್ಯರನ್ನ ಪಕ್ಷದಿಂದ ಉಚ್ಚಾಟಿಸಿ ಅಂತ ಕೆಲ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾರಿಗೆ ಒತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಜಿಎಂ ಸಿದ್ದೇಶ್ವರ್ ಅಸಮಾಧಾನದ ಕಿಡಿ ಆರಿಸಲು ಯತ್ನಿಸಿದಷ್ಟು ಹೊತ್ತಿಕೊಳ್ತಲೇ ಇದೆ. ಅದ್ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.